ಇನ್ನೂ ಮನೆಯೊಳಗೆ ಕರ್ಕೊಂಡು ಬರ್ಲಿಕ್ಕೆ ಸಿಗ್ಲಿಲ್ಲ ಅಂತ ಕಾಣ್ತದೆ. ಅದು ಯಾಕೆ ಬರಲಿಲ್ಲ ಅಂತಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಇವರು ಇಲ್ಲಿಯ ಸ್ಥಳೀಯ ಶಾಸಕರೇ ಅದನ್ನ ಸರಿಪಡಿಸ್ಬೇಕು. ಮತ್ತೊಮ್ಮೆ ನಾನು ಹೇಳ್ತೀನಿ, ಇಲ್ಲಿ ವ್ಯವಸ್ಥೆನ ಸರಿಪಡಿಸ್ಲಿಲ್ಲ ಅಂದ್ರೆ ನಾವು ಮತ್ತೆ MLA ಅವರ ವಿರುದ್ಧನೇ ಪ್ರತಿಭಟನೆ ಮಾಡೋದು ಅನಿವಾರ್ಯ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಮಾರುತಿ ನಾಯಕರು ಈಗಾಗಲೇ ಈ ವಿಷಯವನ್ನು ಹೇಳಿದ್ರು. ರೋಗಿಗಳಿಗೆ ತೊಂದರೆ ಆಗತ್ತೆ ಅನ್ನುವಂಥ ಮಾತನ್ನ ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ಆದ್ರೆ ಅದರಲ್ಲಿ ಇನ್ನೊಂದು ಮುಖ ಕೂಡ ಇದೆ. ಆಸ್ಪತ್ರೆಯಲ್ಲಿ ರೋಗಿಗಳಿರ್ಬೇಕಲ್ಲ, ಆಸ್ಪತ್ರೆಯಲ್ಲಿ ರೋಗಿಗಳಿದ್ರೆ ರೋಗಿಗಳಿಗೆ ತೊಂದರೆ ಆಗತ್ತೆ ಅನ್ನುವಂಥ ಸಹಜ. ಆಸ್ಪತ್ರೆಗಳು ಯಾರು ಒಳರೋಗಿಗಳು ಹಾಕೊಂಡು ಯಾರು ಬರ್ತಾ ಇಲ್ಲ. ಯಾಕೆ ಅಂದ್ರೆ 100 ಬೆಡ್ಗಳ ಹೆರಿಗೆ ಆಸ್ಪತ್ರೆ ಆಗಿರುವಂತ ಈ ಆಸ್ಪತ್ರೆಯಲ್ಲಿ ಗೈನಿಕಾಲಜಿಸ್ಟ್ ಇಲ್ಲ, ಸ್ತ್ರೀರೋಗ ತಜ್ಞರು ಯಾರೂ ಇಲ್ಲ, ಹೆರಿಗೆ ಈ ಆಸ್ಪತ್ರೆ ಇತಿಹಾಸವನ್ನು ನೋಡಿದಾಗ ಆಶಾಪ್ರಭು ಅವರಿಂದ ಹಿಡ್ಕೊಂಡು ಮೋದಿ ನಮ್ಮ ಇವ್ರು ಮೇಸ್ತಾ ಡಾಕ್ಟರ್ ತನಕನೂ ಇರುವಂತಹ ಸಂದರ್ಭದಲ್ಲಿ, ಅದೇ ರೀತಿ ರವಿರಾಜ್ ಸರ್ ತನಕ ಇರುವಂತಹ ಸಂದರ್ಭದಲ್ಲಿ ದಿನಕ್ಕೊಂದು 300-400 ಜನ ಪೇಷಂಟ್ಗಳು ಬರ್ತಾ ಇದ್ರು. ಎಲ್ಲಾ ವಿಭಾಗಗಳಲ್ಲಿ ಡಾಕ್ಟರ್ ಇದ್ರು, ಗೈನಿಕಾಲಜಿಸ್ಟ್ ಇದ್ರು, ಫಿಸಿಷಿಯನ್ ಇದ್ರು, ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಸರ್ಜನ್ ಇದ್ರು, ಎಲ್ಲ ಇವರು ENT ಡಾಕ್ಟರ್ಗಳಿದ್ರು, ಅರವಳಿಕೆ ಡಾಕ್ಟರ್ ಇದ್ರು, ಡೆಂಟಿಸ್ಟ್ ಇದ್ರು, ಐ ಸ್ಪೆಷಲಿಸ್ಟ್ ಇದ್ರು, ಎಲ್ಲ ಡಾಕ್ಟರ್ಗಳು ಕೂಡ ಇದ್ರು. ಜನರಿಗೆ ಯೋಗ್ಯವಾಕೊಂಡು ರೋಗಿಗಳಿಗೆ ಯೋಗ್ಯವಾಕೊಂಡು ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಬಹುತೇಕ ಸಿದ್ದಾಪುರ ತಾಲೂಕಿಂದಲ್ಲ, ಕುಮಟಾದಿಂದ ಬಹಳಷ್ಟು ಜನ ಇಲ್ಲಿ ಬರ್ತಾ ಇದ್ರು. ಸಿದ್ದಾಪುರದ ಗಡಿ ಭಾಗದಿಂದ ಈ ಕಡೆಗೆ ಬರ್ತಾ ಇದ್ರು, ಹೊನ್ನಾವರದ ಗಡಿ ಭಾಗದಿಂದ ಈ ಕಡೆಗೆ ಬರ್ತಾ ಇದ್ರು. ಚಂದ್ರಗುತ್ತಿ ಸೊರಬದ ಹೊರತುಪಡಿಸಿ ಆನವಟ್ಟಿ, ಹಾನಗಲ್, ಹಾವೇರಿ ತಾಲೂಕಿಂದ, ಹಾವೇರಿ ಜಿಲ್ಲೆಯಿಂದ ಕೂಡ ಪೇಷಂಟ್ಗಳು ಬರ್ತಾ ಇದ್ರು. ಸಿದ್ದಾಪುರದ ಗೈನಿಕಾಲಜಿಸ್ಟ್ಗಳನ್ನು ನೋಡಿಕೊಂಡು ಇವತ್ತು ಪರಿಸ್ಥಿತಿ ಹೇಗೆ ಬಂದಿದೆ ಅಂದ್ರೆ, ಸಿದ್ದಾಪುರದ ಪೇಷಂಟ್ಗಳು ಸಾಗರಕ್ಕೆ ಹೋಗ್ಬೇಕು, ಇಲ್ಲ ಸಿರ್ಸಿಗೆ ಹೋಗ್ಬೇಕು, ಒಂದು 5-10 ಸಾವಿರ ರೂಪಾಯಿಗಳನ್ನು ತೆತ್ಕೊಂಡು ಬರಬೇಕು. ನಾವು ಕೇವಲ 5 ರೂಪಾಯಿ ಹೊರ ರೋಗಿಗಳಿಗೆ ಒಂದು ಚೀಟಿ ಬರೆಯುವಂತ ವ್ಯವಸ್ಥೆ ಇದ್ದಾಗ ಅದನ್ನು 10 ರೂಪಾಯಿ ಮಾಡಿದ್ದಾಗಿತ್ತು ಅವಾಗ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಎಲ್ಲ ಸದಸ್ಯರು ಚರ್ಚೆಯನ್ನು ಮಾಡಿಕೊಂಡು 5 ರೂಪಾಯಿ ಇರುವಂತ ಒಂದು ಬುಕ್ಲೆಟ್ ಅನ್ನು ಮಾಡಿದ್ರೆ ಆ ಪೇಷಂಟ್ಗಳ ಹಿಸ್ಟ್ರಿ ಸಿಗತ್ತೆ, ಅವರ ಬ್ಯಾಕ್ ಮೆಡಿಸಿನ್ ಏನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಹಿಸ್ಟ್ರಿ ಸಿಗತ್ತೆ. ಅದನ್ನು ಮತ್ತೆ ನಮೂದು ಮಾಡಿಕೊಂಡು ನಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ, ಸ್ವಚ್ಛತೆ ಮಾಡ್ಲಿಕ್ಕೆ ಸಹಿತ ಅನುಕೂಲ ಆಗುತ್ತೆ ಅನ್ನುವಂತ 10 ರೂಪಾಯಿ ಮಾಡಿದ್ರು. ಅವತ್ತು ಕಾಂಗ್ರೆಸ್ಸಿನ ನಮ್ಮ ಕಾರ್ಯಕರ್ತ ಬಂಧುಗಳು, ನಮ್ಮ ಸ್ನೇಹಿತರು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ. ಒಳಗಡೆ ಡಾಕ್ಟರೇ ಇಲ್ಲ ಅಂದ್ರೆ ಪೇಷಂಟ್ಗಳು ಇಲ್ಲಿ ಯಾಕೆ ಬರಬೇಕು? ಸರಿ, ಮೊನ್ನೆ ತನಕ ಇಲ್ಲಿ ಆರ್ಥೋ ಡಾಕ್ಟರ್ ಇದ್ರು, ಅವ್ರು ಕೂಡ ಈಗ 1-1.5 ತಿಂಗಳಿಂದ ಬರ್ತಾ ಇಲ್ಲ. ಇದು ಬರ್ತಾ ಇಲ್ಲ ಅಂದ್ರೆ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ವಿಚಾರಿಸಬೇಕಲ್ಲ. ಒಂದು ಮಾತನ್ನು ಸಹಜವಾಗಿ ಹೇಳ್ತಾ ಇದ್ರು, ಟ್ರಾನ್ಸ್ಫರ್ ಆಗೋದು ಸಹಜ ಅಂತೇಳಿ. ಹೌದು, ಸಹಜ. ಸರ್ಕಾರಿ ನೌಕರರು ಟ್ರಾನ್ಸ್ಫರ್ ಆಗೋದು ಸಹಜ. ಪೊಲೀಸ್ ಇಲಾಖೆಯಿಂದ ಪ್ರಾರಂಭವಾಗಿ ಶಿಕ್ಷಣ ಇಲಾಖೆ ತನಕ, ಆರೋಗ್ಯ ಇಲಾಖೆಯಿಂದ ಕಂದಾಯ ಇಲಾಖೆ ತನಕ ಎಲ್ಲರೂ ಟ್ರಾನ್ಸ್ಫರ್ ಆಗೋದು ಸಹಜ. ಅವರ ವ್ಯವಸ್ಥೆಯನ್ನು ನೋಡಿಕೊಂಡು, ಅವರ ಕುಟುಂಬವನ್ನು ನೋಡಿಕೊಂಡು, ಅವರ ಮನೆಯ ಸ್ಥಿತಿಗಳನ್ನು ನೋಡ್ಕೊಂಡು ಟ್ರಾನ್ಸ್ಫರ್ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ವಾಪಸ್ ಸಿದ್ದಾಪುರಕ್ಕೆ ಬರ್ಬೇಕಲ್ಲ, ಅದನ್ನು ಬರುವಂತ ವ್ಯವಸ್ಥೆ ಆಗ್ಬೇಕಲ್ಲ. ಅದನ್ನು ಗುರುಸೋರು ಯಾರು? ಅದನ್ನು ಮಾಡುವಂತವ್ರು ಶಾಸಕರು. ಶಾಸಕರಿಗೆ ಈ ವಿಷಯವನ್ನ ಗಮನಕ್ಕೆ ತರಬೇಕಾಗಿರುವಂಥದ್ದು ವಿರೋಧಿ ಪಕ್ಷದ ನಮ್ಮ ಕರ್ತವ್ಯ. ಯುವ ಮೋರ್ಚಾದ ವತಿಯಿಂದ ಆಸ್ಪತ್ರೆಯಿಂದ ಪ್ರಾರಂಭವಾಕೊಂಡು ನಾವು ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ಗಾರ್ಡನ್ ಸರ್ಕಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ ಪ್ರತಿಭಟನೆಯನ್ನು ಮಾಡಿದಾಗ ಬಹಳ ಜನ ಟೀಕೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ, ರಾಜಕಾರಣದಲ್ಲಿ ಸಹಜ. ಆದ್ರೆ ನಮಗೆ ಟೀಕೆ ಮಾಡಿದಂಥವ್ರು ಅದಕ್ಕೆ ಉತ್ತರವನ್ನು ಕೊಡ್ಬೇಕಲ್ಲ, ಆ ಪ್ರಶ್ನೆಗೆ ಜನರ ತೊಂದರೆಗಳಿಗೆ ಸ್ಪಂದಿಸಬೇಕಲ್ಲ. ಆ ಕಾರಣದಿಂದ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಮಾತನ್ನು ಹೇಳಿದೆ, 100 ಬೆಡ್ಗಳ ಆಸ್ಪತ್ರೆ ಅಂತೇಳಿ. ದಯವಿಟ್ಟು ಡಾಕ್ಟರ್ಗಳು, ಗೈನಿಕಾಲಜಿಸ್ಟ್ ಇಲ್ಲಿ ಬರಲಿಲ್ಲ ಅಂದ್ರೆ ಆ 100 ಹಾಸಿಗೆಗಳ ಅನ್ನುವಂತಹದ್ದು ಒಂದು ಸೆಂಟೆನ್ಸ್ಗೆ ಕಪ್ಪು ಪಟ್ಟಿಯನ್ನು ಹೊಂಚ್ಬಿಡೋದು ಚಲೋದು. ಯಾಕಂದ್ರೆ ಆ ವಾಕ್ಯಕ್ಕೆ ಅವಮಾನ ಬಡ್ದಂಗ ಆಗತ್ತೆ. 100 ಹಾಸಿಗೆಗಳ ಆಸ್ಪತ್ರೆ ಅಂತ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ, ಅದು ಅರ್ಥ ಇಲ್ದಿರುವಂತದ್ದು. ಇದೊಂದು ಮಾತನ್ನು ಹೇಳ್ತಾ, ಇಲ್ಲಿ ಸಿದ್ದಾಪುರದ ಹಾಸ್ಪಿಟಲ್ ಒಳಗಡೆಗೆ ಜನರಿಕ್ ಆಸ್ಪತ್ರೆ, ಜನರಿಕ್ ಔಷಧಿ ಕೊಡುವಂತ ಜನೌಷಧಿ ಕೇಂದ್ರ ಇತ್ತು. ಅದನ್ನ ದೊಡ್ಡ ರಾಜಕಾರಣ ಮಾಡಿ ರಾಜ್ಯ ಸರ್ಕಾರದವರು ಅದನ್ನ ಇಲ್ಲಿಂದ ಹೋಗುವಂತೆ ಮಾಡ್ಕೊಂಡು ಬಂದ್ ಮಾಡುವಂತ ಸ್ಥಿತಿ ಬಂದಿತ್ತು. ಭಾಜಪದ ಕಾರ್ಯಕರ್ತರು ರಾಜ್ಯ ಮಟ್ಟದಲ್ಲಿ ಅದನ್ನ ಪ್ರಯತ್ನವನ್ನು ಮಾಡಿಕೊಂಡು ಅವರಿಗೆ BP ಇರೋದ್ರಿಂದ, ಶುಗರ್ ಇರೋದ್ರಿಂದ ಪ್ರತಿ ತಿಂಗಳು ಔಷಧಿಯನ್ನು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಆ ಔಷಧಿಗಳನ್ನ ಹೊರಗಡೆ ಫಸ್ಟ್ ಟೈಮ್ ಬರೆದು ಕೊಟ್ಟರು. ನಾನು ತೆಗೆದುಕೊಂಡು ಔಷಧಿಯ ಬೆಲೆ ಸುಮಾರು 1200-1300 ರೂಪಾಯಿ ಆಗ್ತಾಯಿತ್ತು. ನೀವು ಕಲ್ಪನೆ ಮಾಡ್ಕೊಂಡು ನೋಡಿ, ಇಲ್ಲಿರುವಂತಹ ಪ್ರತಿಯೊಬ್ಬರು ಕಾರ್ಯಕರ್ತರು ಕೂಡ ನಾವು ಇದನ್ನ ವಿಚಾರ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಏನ್ ಮಾಡ್ತು, ಕೇಂದ್ರ ಸರ್ಕಾರ ಏನ್ ಮಾಡ್ತು ಎನ್ನುವಂತ ಪ್ರಶ್ನೆಗೆ ನಾವು ಮಾತಾಡಬೇಕು. ಸುಮ್ಮನೆ ಕೇಳ್ಕೊಂಡು ನೋಡಿ, ನಾನಿವತ್ತು ಒಯ್ಯುವಂಥದ್ದು ಒಂದು ತಿಂಗಳಿಗೆ ಕೇವಲ 120